ರಾಜೇಶ್ ಬಂದ್ರೆ? ಇನ್ನ ಬಂದಿಲ್ಲ ಸರ್. ಸರ್, ನೀವು ಹೇಳಿದ ಪ್ರೋಸೆಸ್ ಎಲ್ಲ ಮಾಡಿದೀವಿ ಸರ್. ರಾಜೇಶ್ ಸರ್, ಶ್ರೀರಾಮ್ ಅವ್ರವಾಗ ಫೋನ್ ಮಾಡು ಅಂತ ಹೇಳಿ ಸುಪಾರಿ ಕೊಟ್ಟಿದ್ದು ಯಾರು ಅಂತ ಗೊತ್ತಾತನೋ? ಇಲ್ಲ ಸರ್. ಇಲ್ಲ 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 ಇಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ. ಶ್ರೀರಾಮ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ಅವ ಎಲ್ಲಿ ಹೋದ ಅಂತ ಗೊತ್ತಿಲ್ಲ, ಅವ ಏನ್ ಮಾಡ್ದ ಅಂತ ಗೊತ್ತಿಲ್ಲ. ಈ ಮನುಷ್ಯ ನಾನು ಅವನು ಸಾಯಿಸಿನಿ, ಅಲ್ಲಿ ಹೋಗಿ ಹೂತ್ ಹಾಕಿನಿ, ಬರ್ರಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಶವಾನೂ ಇಲ್ಲ. ಇಲ್ಲ ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲ ಅಂತ ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗ್ಬಿಟ್ಟೈತಿ. ಇದ್ರ ಹಿಂದೆ ಯಾರ್ಯಾರು ಅದಾರ ಅನ್ನೋದು ನನಗ ಆದಷ್ಟು ಲಘುನ ಗೊತ್ತಾಗ್ಬೇಕು ರಾಜೇಶ್. ಓಕೆ ಸರ್. ನೀವು ಎಷ್ಟು ಜನರನ್ನ ಕರ್ಕೊಂಡ್ ಬರ್ತೀರಿ, ಹೆಂಗ್ ವಿಚಾರಣೆ ಮಾಡ್ತೀರಿ, ಐ ಡೋಂಟ್ ಕೇರ್. ಅನುಮಾನ ಬಂದಪ್ಪ ಅಂತಂದ್ರೆ ಸೀದಾ ಕರ್ಕೊಂಬಂದು ಒಳಗೆ ಹಾಕ್ರಿ. ಯಾಕೆ ಒಳಗೆ ಹಾಕಿದ್ರಿ ಅಂತ ಹೇಳಿ ಯಾವ ನನ್ನ ಮಗನೂ ಕೇಳಂಗಿಲ್ಲ, ಕೇಳಿದ್ರ ನಾನು ಅದಿನಿ. ಗಾಟ್ ಇಟ್? ಓಕೆ ಸರ್. ಸರ್, ನಾನೇ ಅವನ್ನ ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ಈ ವಿಚಾರಣೆ ಆಧಾರಗಳೆಲ್ಲ ಯಾಕೆ ಸರ್? ಹೌದು ಶಿವಣ್ಣ, ನೀನು ಕೊಲೆ ಮಾಡಿ ಅಂತ ಹೇಳಕತ್ತಿ, ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಗುಂಡಿ ಒಳಗೆ ಶವನ ಇಲ್ಲಲ್ಲ, ಇದಕ್ಕೇನು ಹೇಳ್ತಿ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಸರ್. ಆದ್ರೆ ಅವನ ಶವನ ನಾನು ಅಲ್ಲೇ ಹೂತ್ ಹಾಕಿದ್ದೆ. ಹಾ, ನೀನು ಶವನ ಗುಂಡಿ ಒಳಗೆ ಹೂತ್ ಹಾಕಿದ್ದಿ, ಅದಕ್ಕೆ ಜೀವ ಬಂದು ನಡ್ಕೊಂಡು ಹೋತು, ಹೌದಲ್ಲ? ಆದ್ರೆ ನಾನೇ ಅವನ್ನ ಕೊಲೆ ಮಾಡಿ ಮಣ್ಣು ಮಾಡಿದಂತೂ ಸತ್ಯ ಸರ್. ನೀನು ಸತ್ಯದ ಬಗ್ಗೆ ಮಾತಾಡಕ್ಕೆ ಹೋಗಬೇಡ ಶಿವಣ್ಣ. ಹಾ ಸರಿ, ನಿನಗೆ ನಾನೊಂದು ಕತೆ ಹೇಳಿ. ನೀನು ನಿನ್ನ ತಂಗಿ ಸಂಬಂಧ ಏನು ಬೇಕಾದರೂ ಮಾಡ್ತೀಯ ಅನ್ನೋದನ್ನ ನಂಬ್ತೀನಿ, ಆದ್ರೆ ನೀನು ನಿನ್ನ ಹೆಂಡತಿ ಸಂಬಂಧ ಇದನ್ನೆಲ್ಲ ಮಾಡಿ ಅನ್ನೋದನ್ನ ನನಗೆ ನಂಬಕ್ಕಾಗೋಲ್ತು. ನನ್ನ ಅನುಮಾನದ ಪ್ರಕಾರ ಇದ್ರ ಹಿಂದೆ ತುಳಸಿ ಜೋಡಿ ಏನೋ ದೊಡ್ಡದಾಗೇ ನಡೆದೈತಿ. ಆದ್ರೆ ನೀನು ಅದಕ್ಕೆ ಜ್ಯೋತಿ ಹೆಸರು ಕೊಟ್ಟು ಬೇರೆ ಗೇಮ್ ಆಡಕತ್ತಿ ಅನ್ನೋದು ನನ್ನ ಭಾವನೆ. ಇರ್ಲಿ, ಇದ್ರ ಹಿಂದೆ ಜ್ಯೋತಿ ವಿಚಾರ ಆಯ್ತೋ ಇಲ್ಲ ತುಳಸಿ ವಿಚಾರ ಆಯ್ತೋ ಅಂತ ಹೇಳಿ ನಾನು ತಿಳ್ಕೊಂತೀನಿ. ಮಣ್ಣು ಬಗದಾಗ ಆ ಶ್ರೀರಾಮನ ಶವ ಸಿಗಲಿಲ್ಲ, ಆದ್ರೆ ನಾನು ಈ ಒಗಟನ್ನ ಬಗದು ಸತ್ಯನ ಹೊರಗೆ ಎಳಿತೀನಿ ಶಿವಣ್ಣ. ಈ ಶ್ರೀರಾಮ್ ಫೋನ್ದಾಗಿರೋ ಡಾಟಾನೆಲ್ಲ ನಮ್ಮ ಟೆಕ್ನಿಕಲ್ ಸೆಲ್ಗೆ ಕಳಿಸಿ ರಿಟ್ರೀವ್ ಮಾಡಿಸಿದ್ರೆ ಸತ್ಯ ಏನನ್ನೋದು ನೀನು ಹೇಳಬೇಕಾಗಿಲ್ಲ, ಈ ಮೊಬೈಲ್ ಹೇಳ್ತೈತಿ.